ಯೂಟ್ಯೂಬರ್ಸ್ ಮತ್ತೆ ಫುಡ್ ಬ್ಲಾಗರ್ಸ್ ನಮಗೆ ಈ ತರ ಫುಡ್ ನ ರೆಕಮೆಂಡ್ ಮಾಡಿ ಮೋಸನ ಮಾಡ್ತಾವ್ರೆ. ಫುಡ್ ಬ್ಲಾಗರ್ಸ್ ವಿಡಿಯೋನ ಓಪನ್ ಮಾಡಿದ್ರೆ ಅವ್ರ ಕಮೆಂಟ್ ಸೆಕ್ಷನ್ ಅಲ್ಲಿ 80% ಕಮೆಂಟ್ಸ್ ಫುಡ್ ಚೆನ್ನಾಗಿಲ್ಲ ಅಂತಾನೆ ಇರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಆ ಖಾರ ಅಂತೂ ನೆಕ್ಸ್ಟ್ ಲೆವೆಲ್. ಅದಕ್ಕೆ ನಾನಿವತ್ತು ಕನ್ನಡದ ಫೇಮಸ್ ಫುಡ್ ಬ್ಲಾಗರ್ಸ್ ರೆಕಮೆಂಡ್ ಮಾಡಿರೋ ಫೇಮಸ್ ಫುಡ್ಗಳನ್ನ ತಿಂದು ನಿಮ್ಗೆ ನಿಜನ ಹೇಳ್ತೀನಿ, ಅವ್ರ ನಿಜವಾದ ಬಣ್ಣನ ನಿಮ್ಗೆ ತೋರಿಸ್ತೀನಿ. ಸೀದೋಗ್ಬಿಡ ಇದಣ್ಣ, ಅಷ್ಟೊಂದು ಚೆನ್ನಾಗಿ ಬರ್ತಿಲ್ಲ ಟೇಸ್ಟ್. ನೋಡಿ ಓನರ್ಗೂ ಕೂಡ ನಾನು ಇರೋ ಸತ್ಯನೇ ಹೇಳಿದೆ. ಎಣ್ಣೆ ನೋಡಿ ಎಷ್ಟು ಎಣ್ಣೆ ಐತೆ. ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಅನ್ಬೇಕು ನೀವು. ಬರೀ ಫುಡ್ ಬ್ಲಾಗರ್ಸು ಮತ್ತೆ ಯೂಟ್ಯೂಬರ್ಸು ಕ್ರಿಯೇಟರ್ಸ್ ಇಂದನೇ ಫೇಮಸ್ ಆಗಿರೋ ಚನ್ನಪಟ್ಟಣ ಕುರಿ ಚಾಕಣ ಹತ್ರ ಬಂದಿದ್ದೀನಿ. ಬನ್ನಿ ಇವಾಗ ಟೇಸ್ಟ್ ಮಾಡೋಣ. ಫುಡ್ ಬ್ಲಾಗರ್ಸು ಕೊಟ್ಟಿರೋ ಐಪ್ ತಕ್ಕನಂಗೆ ಟೇಸ್ಟ್ ಆಯ್ತಾ ಇಲ್ವಾ ಬನ್ನಿ ನೋಡೋಣ, ರಿಯಾಲಿಟಿ ಚೆಕ್ ಮಾಡೋಣ. ಈಗ ಒಂದು ಮೀಮ್ ಹಾಕ್ತೀನಿ ನೋಡಿ. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್. ಕುರಿದು ತೊಳೆದು ಬೀಜ ಎಲ್ಲ ಫ್ರೈ ಮಾಡ್ಕೊಡ್ತಾರೆ ಇಲ್ಲಿ. ಕುರಿದು ಪಾರ್ಟ್ಸ್ಗಳೆಲ್ಲ ಇಲ್ಲಿ ಇಟ್ಟಿರ್ತಾರೆ. ನಮ್ಗೆ ಏನ್ ಬೇಕು ಅದನ್ನ ಹಾಕ್ಸ್ಕೊಂಡು ನಾವೇ ಎತ್ತಿ ಬೋಸಿಲ್ ಹಾಕೊಂಡು ಅಲ್ಲಿ ತೂಕ ಹಾಕ್ಸ್ಬಿಟ್ಟು ತಗೊಂಡೋಗಿ ಅಲ್ಲಿ ಬೇಯಿಸ್ಕೋಬೇಕು ಆ ಕಡೆ ಸೈಡು. ಶಾಪ್ದು ಓನರು ಎಲ್ಲ ಯೂಟ್ಯೂಬ್ ವಿಡಿಯೋಗಳಲ್ಲಿ ಪಟಪಟ ಚಟಪಟ ಅಂತ ಮಾತಾಡ್ತಿರ್ತಾರಲ್ಲ ಓನರು, ಇಲ್ಲ ಅವ್ರು ನೋಡಿ ಈ ಕಡೆ ಸೈಡು ಚಾಕಣ ಓನರು. ಇವ್ರು ಮಾತಾಡೋ ಇದಕ್ಕೇನೆ ಫೇಮಸ್ ಆಗ್ಬಿಟ್ಟಿತ್ತು ಈ ಶಾಪ್. ಕಲಿಬೇಕು ಅಂದ್ರೆ ಒಬ್ಬ ಗುರು ಇಲ್ಲ ಅಂತ ಯಾವ ವಿದ್ಯೆನ ಕಲಿಕಲ್ಲ ಸರ್. ಅಣ್ಣ ಎಲ್ಲ ಮಿಕ್ಸ್ ಆಗಿ ಕೊಡ್ತೀರಾ? ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಕಾಣ. ಎಷ್ಟು ಅಣ್ಣ ಗ್ರಾಮ್ಗೆ? ಕೆಜಿ 275, ಅರ್ಧ ಕೆಜಿ 550. ಗೈಸ್ ನಾವು 300 ಗ್ರಾಮ್ಗೆ ನಾವೇ ಎತ್ಕೊಂಡಿದೀವಿ. ಅಲ್ಲಿ ಬೇಯಿಸಕ್ ಕೊಡ್ಬೇಕಂತ ಮನೆಗೆ ಹೋಗೋಣ. ಬೆಂಕಿಲಿ ಬೇಯಿಸ್ಬಿಟ್ಟು ಕೊಡ್ತಾರೆ. ನಮ್ದು ಇನ್ನೂ 2 ಆದ್ಮೇಲೆ ನಮ್ದು ನೆಕ್ಸ್ಟ್. ಇವಾಗ ನಮ್ದು ಚಾಕಣ ಇಸ್ಕೊಂಡ್ರು ಬೇಯಿಸ್ತವ್ರು. ಇವಾಗ ಇವರು ಟೇಸ್ಟ್ ಬರೋಕ್ಕೆ ಮಾಮೂಲಿ ರೆಡ್ ಚಟ್ನಿ ಒಂದೈತೆ, ಮತ್ತೆ ಜೊತೆಗೆ ಇದು ಸಾಲ್ಟ್ ಅನ್ಸುತ್ತೆ, ಪೆಪ್ಪರು ಸಾಲ್ಟು ಅದನ್ನು ಯೂಸ್ ಮಾಡ್ತಾರೆ. ಆ ಕಡೆ ಸೈಡ್ ಬೈತೈತೆ ನೋಡಿ ನಮ್ದು. ನೋಡೋಣ ಯಾವ ಥರ ಟೇಸ್ಟ್ ಬರುತ್ತೆ. ಈ ಸರ್ ರೆಡ್ ಚಟ್ನಿನ ಹಾಕಿದ್ರು ನೋಡಿ ಇವಾಗ ಚಾಕಣಗೆ. ಆಮೇಲೆ ಚರ್ಬಿನ ಯೂಸ್ ಮಾಡ್ತಾರೆ, ಚರ್ಬಿ ಮತ್ತು ಎಣ್ಣೆನ ಹಾಕ್ತಾರೆ. ಚರ್ಬಿ ಎಣ್ಣೆ ಹಾಕಿದಾಗ ಬೆಂಕಿ ಜಾಸ್ತಿ ಆಗುತ್ತೆ, ಹೊಗೆ ಆ ಕಡೆ ಸೈಡ್ ಫುಲ್ಲು. ಬನ್ನಿ ಇವಾಗ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಹೆಂಗೈತೆ ಅಂತ. ಚನ್ನಪಟ್ಟಣ ಕುರಿ ಚಾಕಣನ ಒರಿಜಿನಲ್ ರಿಯಾಲಿಟಿ ಹೇಳ್ತೀನಿ ನಿಮಗೆ ಟೇಸ್ಟ್ ಹೆಂಗೈತೆ ಅಂತ. ಇವಾಗ ಫುಡ್ ಬ್ಲಾಗರ್ಸ್ ಆಗಿದ್ದರೆ ಹೆಂಗೆ ಮಾಡ್ತಿದ್ರು ಗೊತ್ತಾ? ಇವಾಗ ಬನ್ನಿ ಇವಾಗ ತಿನ್ನೋಣ ಚಾಕಣ ತಿಂದು ಟೇಸ್ಟ್ ಹೆಂಗೈತೆ. ಗಮ್ ಅಂತೈತೆ, ಅಯ್ಯೋ ಗಮ್ ಅಂತೈತೆ. ಸ್ಮೆಲ್ಗೆನೇ ಟೇಸ್ಟ್ ಗೊತ್ತಾಗ್ಬಿಡ್ತೈತೆ. ಚಾಕಣದು ಸ್ಮೆಲ್ಲೇ ಡಿಫ್ರೆಂಟ್ ಬರೋ, ಮಜವಾಗಿದೆ, ಘಮ ಘಮ ಅಂತಿದೆ ಸ್ಮೆಲ್ಲು ಅಂತೆಲ್ಲ ಹೇಳೋರು. ಬಟ್ ಆದರೆ ನಾನು ರಿಯಾಲಿಟಿನ ಹೇಳ್ತೀನಿ. ರೆಡ್ ಚಟ್ನಿನ ಹಂಚ್ಕೊಂಡಿದ್ದೀನಿ, ಅವರು ರೆಡ್ ಚಟ್ನಿ ಕೊಟ್ಟವ್ರೆ. ಚಾಕಣ ಅಷ್ಟೊಂದು ಬೆಂದಿಲ್ಲ. ಈ ಜಾಸ್ತಿ ಬೆಂಕಿ ಥರ ಬೇಯ್ದ್ಬಿಟ್ಟು ಸೀದೋಗ್ಬಿಟ್ಟೈತೆ ಸೈಡಲ್ಲಿ. ಇನ್ನೊಂದೇನಂತಂದರೆ ಜಾಸ್ತಿ ಜನ ಬರ್ತಾರಲ್ವ, ಸೊ ಅವ್ರಿಗೆ ಬೇಯಿಸೋಕ್ಕೆ ಟೈಮೇ ಇರೋಲ್ಲ. ಗೈಸ್ ನನ್ನ ಆನೆಸ್ಟ್ ರಿವ್ಯೂ ಏನಂತಂದರೆ ಎಕ್ಸ್ಟ್ರಾ ಆರ್ಡಿನರಿಯಾಗೆಲ್ಲ ಟೇಸ್ಟ್ ಇಲ್ಲ, ಮತ್ತು ತುಂಬಾ ಸಖತ್ತಾಗೈತೆ ಚಾಕಣ ಅಂತೆಲ್ಲ ಹೇಳ್ತಾರಲ್ಲ, ಅಷ್ಟೆಲ್ಲ ನಿಜವಾಗ್ಲೂ ಟೇಸ್ಟ್ ಇಲ್ಲ. ನಾರ್ಮಲ್ ಆಗೈತೆ, ತಿನ್ಬೋದು ಅಷ್ಟೇ. ಕೆಲವು ಫುಡ್ ಬ್ಲಾಗರ್ಸ್ ಇಲ್ಲಿ ಬಂದಿರೋರು ಸಖತ್ತಾಗೈತೆ ಚೆನ್ನಾಗೈತೆ ಅಂತ ಹೇಳಿರ್ಬೋದು, ಅದು ಅವ್ರಿಗೆ ಆ ಥರ ಫೀಲ್ ಆಗಿರ್ಬೋದು ಟೇಸ್ಟು. ಬಟ್ ನನಗೆ ಅಷ್ಟು ಫೀಲ್ ಆಗಿಲ್ಲ. ಸೀದೋಗಿರೋ ಫೀಲ್ ಬರ್ತೈತೆ. ಜಾಸ್ತಿ ಸೀಸ್ಬಿಟ್ಟವ್ರೆ ಅನಿಸ್ತೈತೆ ನನಗೆ. ಸೀದೋಗ್ಬಿಟ್ಟೈತಣ್ಣ, ಅಷ್ಟೊಂದು ಚೆನ್ನಾಗಿ ಬರ್ತಿಲ್ಲ ಟೇಸ್ಟ್. ನೋಡಿ ಓನರ್ಗೂ ಕೂಡ ನಾನು ಇರೋ ಸತ್ಯನೇ ಹೇಳಿದೆ, ಸೀದೋಗ್ಬಿಟ್ಟೈತೆ ಜಾಸ್ತಿ. ಇರ್ಲಿ ಬಿಡಿ ಅಣ್ಣ, ಆಯ್ತು ಅಣ್ಣ. ತಿರ್ಗಾ ಹಾಕ್ಬಿಡಿ ಬಿಡಿ, ತಿನ್ನಕ್ಕಾಗಲ್ಲ ಮತ್ತೆ ತಿರ್ಗಾ. ನಾನು ಓನರ್ ಬಂದು ಕೇಳಿದ್ರು ಅಷ್ಟೇ, ಮತ್ತು ಯಾರು ಬಂದು ಕೇಳಿದ್ರು ಅಷ್ಟೇ, ಆನೆಸ್ಟ್ ರಿವ್ಯೂ ಅಷ್ಟೇ ಕೊಡೋದು ನಾನು. ಸೊ ಈ ಚಾಕಣಕ್ಕೆ ನಾನು ಕೊಡ್ತಿರೋ ರೇಟಿಂಗು 10ಗೆ 3 ಗೈಸ್. ನನ್ನ ಕೈಲಂತೂ ಫುಲ್ ತಿನ್ನೋಕ್ಕಾಗಲಿಲ್ಲ, ವೇಸ್ಟ್ ಮಾಡಬಾರ್ದು. ಕವರ್ಗೆ ಹಾಕ್ಸ್ಕೊಂಡೆ ಪಾರ್ಸಲ್ಲು. ಓನರ್ ಬಂದ್ಬಿಟ್ಟು ತಿರ್ಗಾ ಮಾಡ್ಕೊಡ್ಲಾ ಅಣ್ಣ, ಸೀದೋಗ್ಬಿಟ್ಟೈತೆ ಅಂತ ಹೇಳ್ತಿರೋದು ನೋಡ್ಬಿಟ್ಟು ತಿರ್ಗಾ ಮಾಡ್ಕೊಡ್ಲಾ ಅಣ್ಣ ಅಂತ ಕೇಳಿದ್ರು. ನಾವು ಅಣ್ಣ ತಿರ್ಗಾ ತಿನ್ನೋಕ್ಕಾಗಲ್ಲ ಹೋಗ್ಲಿ ಬಿಡಿ ಅಂತಂದ್ವಿ. ದೊಡ್ಡ ಐತಲ್ಲ ಸಖತ್ತಾಗೈತೆ ಟೇಸ್ಟ್ ಅಂತ. ಅಷ್ಟೆಲ್ಲ ಚೆನ್ನಾಗಿಲ್ಲ. ರಿಯಾಲಿಟಿ ಇದು ಗೈಸ್. ಒಂದ್ಸಲ ತಿನ್ಬೋದು, ಬಂದು ತಿನ್ನಂಗಿದ್ರೆ ತಿನ್ನಿ. ಫುಡ್ ಬ್ಲಾಗರ್ಸು ಫುಲ್ ಕಂಪ್ಲೀಟಾಗಿ ವಿಡಿಯೋ ಮಾಡಿನೇ ಫೇಮಸ್ ಮಾಡ್ಬಿಟ್ಟಿದ್ರು ಈ ಹೋಟ್ಲನ್ನ, ಈ ಬಿರಿಯಾನಿನ. ಸಖತ್ತಾಗಿ ಹಿಡಿದಿದೆ, ತಿನ್ಬೇಕಾದ್ರೆ ಆ ಫೀಲ್ ಮಾಡ್ಕೊಬೋದು. ಆ ಶುಂಠಿ ಬೆಳ್ಳುಳ್ಳಿ ಘಮ ಯಥೇಚ್ಛ ಬರುತ್ತೆ. ಇನ್ನೊಂದು ಟೇಸ್ಟು ಅವ್ರು ಹೇಳ್ತಿದ್ರಲ್ಲ ಸಖತ್ತಾಗೈತೆ, ಬೆಂಕಿ ಬಿರ್ಗಾಳಿ ಅಂತ, ಆ ಥರನೇ ಆಯ್ತಾ ಟೇಸ್ಟು? ಇಲ್ಲ ನಾರ್ಮಲ್ ಆಗೈತಾ? ಇಲ್ಲ ಚೆನ್ನಾಗೇ ಇಲ್ವಾ? ಹೋಗ್ಬಿಟ್ಟು ಇವಾಗ ಆನೆಸ್ಟಾಗೆ ಮಾದೇವಣ್ಣ ವೈಟ್ ಮಟನ್ ಪಲಾವ್ನ ರಿವ್ಯೂ ಮಾಡ್ತೀನಿ ಬನ್ನಿ. ಐತೆ ಬಿಸಿಯಾಗೈತೆ. ಬನ್ನಿ ಇವಾಗ ಮಟನ್ ಬಿರಿಯಾನಿ ತಿನ್ಬಿಟ್ಟು ನಿಮ್ಗೆ ರಿವ್ಯೂ ಹೇಳ್ತೀನಿ. ಗುಂಡಿನ ಮತ್ತೆ ಗಮ್ಮತ್ತು, ಅಳತೆ ಮೀರಿದರೆ ಆಪತ್ತು. ಚೆನ್ನಾಗೈತೆ, ಚೆನ್ನಾಗಿದೆ. ಗೈಸ್ ಮಟನ್ನು ಎಳೆದಾಗಿ ಮತ್ತೆ ಟೇಸ್ಟು ಕೂಡ ಚೆನ್ನಾಗೈತೆ. ಅಷ್ಟೊಂದು ಚೆನ್ನಾಗಿರಲ್ಲ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗೇ ಐತೆ. ಫುಡ್ ಬ್ಲಾಗರ್ ಸುಳ್ಳು ಹೇಳಿಲ್ಲ, ನಿಜನೂ ಹೇಳೋರೆ. ಒಂದು 4 ಪೀಸ್ ಇತ್ತು, ಮತ್ತು ಪೀಸ್ಗಳು ನೋಡಿ ಎಲ್ಲ ಸಾಫ್ಟಾಗಿ ಚೆನ್ನಾಗೈತೆ.
ಎಳೆ ಮಟನ್ ಥರ. ಮತ್ತೆ ಮಟನ್ ವೈಟ್ ಪಲಾವ್ ಅಲ್ವಾ, ಮಟನ್ ಟೇಸ್ಟ್ ಒಂಥರ ಡಿಫ್ರೆಂಟ್ ಚೆನ್ನಾಗೈತೆ. ಇವಾಗ ರಾಜು ತಿಂತವನೆ ಬಿರಿಯಾನಿನ. ಫುಲ್ ತಿಂದ್ಬಿಟ್ಟು ಹೇಳ್ಬೇಡ ರಾಜು, ಒಂದು 2-3 ತುತ್ತು ತಿಂದ್ಬಿಟ್ಟು ಹೇಳು. ಚೆನ್ನಾಗಿದೆ, ಕರೆಕ್ಟಾಗಿ ಹೇಳು. ಸೀರಿಯಸ್ ಆಗಿ ಚೆನ್ನಾಗಿದೆ. ಚೆನ್ನಾಗಿದಲ್ವಾ ಗೈಸ್? ನಾನು ಓವರ್ ಹೈಪ್ ಐತೆ, ಚೆನ್ನಾಗಿರಲ್ಲ ಅನ್ಕೊಂಡಿದ್ದೆ, ಬಟ್ ನನಗೂ ಇಷ್ಟ ಆಯ್ತು, ಚೆನ್ನಾಗೈತೆ. ಇದು ನನ್ನಲ್ಲಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನೀವ್ ಹಾಕ್ತೀನಿ ರಾಜು. ನೀವು 190 ರೂಪಾಯಿ ಆಗೈತೆ ಒಂದು ಮಟನ್ ಬಿರಿಯಾನಿಗೆ. 10ಕ್ಕೆ ನಾನು 8.5 ಕೊಡ್ತೀನಿ. ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಆಯಿತು, 290 ರೂಪಾಯಿ ಸ್ವಲ್ಪ ಜಾಸ್ತಿ ಆಯಿತು. ಪ್ರೈಸ್ ಜಾಸ್ತಿ ಬಿಟ್ರೆ ಟೇಸ್ಟ್ ಎಲ್ಲ ಚೆನ್ನಾಗೈತೆ. ಫುಡ್ ಬ್ಲಾಗರ್ಸು ಸುಳ್ಳು ಹೇಳಿಲ್ಲ. ನೀನೆಷ್ಟು ಕೊಡ್ತೀಯ ರಾಜು ರೇಟಿಂಗು? ನಾನು 8 ಕೊಡ್ತೀನಿ. 8 ಕೊಡ್ತೀಯಾ? ಯಾಕಂದ್ರೆ ಸ್ವಲ್ಪ ಆನ್ಲೈನ್ ಓವರ್ ಬೇಡ. ಏನು ನಾನು ಕೊಟ್ಟಿದ್ದಕ್ಕಿಂತ ಎಲ್ಲ ತಾವು ಕಡಿಮೆನೇ ಕೊಡ್ತಾವನೆ. ಕಾಮಧೇನು ಹೋಟೆಲ್ ಮುಂದಗಡೆ ನೋಡಿ ಹಸು ಐತೆ. ಕಾಮಧೇನು ಹಸು ಲೋಗೋ, ಹಸುನೇ ಸಾಕ್ಬಿಟ್ಟವ್ರು ಹೋಟ್ಲ್ ಹತ್ರ. ನಾನಿವಾಗ ಬೆಂಗಳೂರಲ್ಲಿ ತುಂಬಾನೇ ಫೇಮಸ್ ಹೋಟೆಲ್ ಯಾವ್ದಾಳಿ, ಶಿವಾಜಿ ಮಿಲಿಟರಿ ಹೋಟೆಲ್ಗೆ ಬಂದಿದ್ದೀನಿ. ಟೇಸ್ಟು ಸಾಕಾತಾಗೈತಾ ಇಲ್ಲ ನಾರ್ಮಲ್ ಆಗೈತಾ? ಆನೆಸ್ಟ್ ಆಗಿ ಹೇಳ್ತೀನಿ ಬನ್ನಿ. ನೋಡಿ ರಾಜು ಹೆಂಗೋ ಈ ತರ ಫುಡ್ ವಿಡಿಯೋಸ್ ಮಾಡಿದಾಗ ಚೆನ್ನಾಗಿ ತಿನ್ಕೋತಾನೆ. ಅದು ಎಲ್ಲ ಫೇಮಸ್ ಹೋಟ್ಲು, ಫೇಮಸ್ ಫುಡ್ ಬ್ಲಾಗರ್ಸ್ ಮಾಡಿರೋ ಹೋಟ್ಲು. ಇನ್ನೇನಪ್ಪ ತಿನ್ಬೇಕು ಜೀವನದಲ್ಲಿ, ಒಳ್ಳೆ ಊಟ ಮಾಡಿ. ಎಲ್ಲ ತಿನ್ಬಿಡು. ಬಾಳೆ ಎಲೆ ಕೊಟ್ಟಿದ್ದಾರೆ. ಬಾಳೆ ಎಲೆ ತೊಳೆಯೋದು ಹೆಂಗೆ ಅಂತ ನಾನು ತೋರಿಸ್ತೀನಿ ನೋಡಿ. ಚಿಕ್ಕಣ್ಣ ಮಾಡ್ತಾರಲ್ಲ ಅಧ್ಯಕ್ಷ ಫಿಲಮಲ್ಲಿ, ಎಲೆ ಸ್ವಲ್ಪ ಚಿಕ್ತಾಯ್ತು. ಸ್ವಲ್ಪನೇ ತಿನ್ನೋಣ, ಎಲ್ಲ ಕಡೆ ತಿನ್ಬೇಕು. ಅಷ್ಟು ಕಡೆ ತಿಂದ್ರು ನಿನಗೆ ಎಲೆ ಚಿಕ್ಕದ ಅನ್ಸ್ತೈತಾ? ಒಂದು ಚಿಕನ್ ಫ್ರೈ ಕೊಡಿ, 2 ದೋಸೆ ಕೊಡಿ, ಮತ್ತೆ ಒಂದು ಬಿರಿಯಾನಿ ಕೊಡಿ. ಅದೇ ನಮ್ದೇನಾ? ನಾವು ಆರ್ಡರ್ ಮಾಡಿರೋ ಎಲ್ಲ ಐಟಮ್ ಬಂದೈತೆ. ಇವಾಗ ಚಿಕನ್ ಫ್ರೈನ ಹಾಕೋಣ. ಓ ಎಣ್ಣೆ ಏನು ಗುರು ಇದು! ಎಣ್ಣೆ ನೋಡಿ ಎಷ್ಟು ಎಣ್ಣೆ ಐತೆ. ಚಿಕನ್ ಫ್ರೈ ಮತ್ತು ದೋಸೆ ಹೆಂಗೈತೆ ಅಂತ ಹೇಳ್ತೀನಿ ನಿಮಗೆ. ಆನೆಸ್ಟ್ ರಿವ್ಯೂ ಕೊಡ್ತೀನಿ ನಾನು. ಗೈಸ್ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು, ಮತ್ತು ಎಣ್ಣೆ ಹೆವಿ ಜಾಸ್ತಿ ಐತೆ ನೋಡಿ, ಭಯಂಕರ ಎಣ್ಣೆ ಐತೆ. ಯೂಟ್ಯೂಬರ್ ವಿಕಾಸು ನಿಜ ಹೇಳ್ತಾನಲ್ವೋ ಗೊತ್ತಿಲ್ಲ, ಫುಡ್ ಬ್ಲಾಗರ್ಸು ನಿಜ ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಕ್ಯಾಮ್ರಾಮನ್ ಆಗಿ ನಾನು ಜೆನ್ಯೂನ್ ಆಗಿ ರಿವ್ಯೂ ಕೊಡ್ತೀನಿ. ಒಂದು ನಿಮಿಷ. ಕ್ಯಾಮ್ರಾಮನ್ ನೆವರ್ ಡೈ. ರಾಜು ತಿನ್ಬಿಟ್ಟು ಹೇಳ್ತಾನೆ ಇವಾಗ. ಹೇಳ್ತೀನಿ ರೀ. ಒಂದು ಎಣ್ಣೆ ಜಾಸ್ತಿ ಆಯಿತು, ಉಪ್ಪು ಜಾಸ್ತಿ ಇದೆ, ನಾರ್ಮಲ್ ಟೇಸ್ಟು ಅಷ್ಟೊಂದೇನಿಲ್ಲ. ಚಾಚಿ ನಾನೇ ಚೆನ್ನಾಗಿ ಮಾಡ್ತೀನಿ ಗೈಸ್. ಏನೋ ನೀನೇ ಚೆನ್ನಾಗಿ ಮಾಡ್ತೀಯ? ನಾನೇ ಚೆನ್ನಾಗಿ ಮಾಡ್ತೀನಿ. ಇದೂ ಒಪ್ಪಲ್ಲ ನಾನು. ಇವಾಗ ಬಿಸಿ ಬಿಸಿ ಬಿರಿಯಾನಿ, ನಿಂಬೆಹಣ್ಣು ಕೊಟ್ಟಿದ್ದಾರೆ. ನಿಂಬೆಹಣ್ಣು ಎಣ್ಣೋಣ ಫಸ್ಟು. ಕುಚ್ಚು 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 ಕುಚ್ಚು. ಸೂಪರ್. ಬಿರಿಯಾನಿ ಇಷ್ಟ ಆಯ್ತು ನನಗೆ. ಬಿರಿಯಾನಿ ಚೆನ್ನಾಗೈತೆ, ಸಾಫ್ಟ್ ಆಗೈತೆ ಚಿಕನ್ನು, ಮತ್ತು ರೈಸು ಕೂಡ ಟೇಸ್ಟ್ ಚೆನ್ನಾಗೈತೆ. ಗ್ರೇವಿಲಿ ಚಿಕನ್ ಎಲ್ಲ ತಿಂದಾದ್ಮೇಲೆ ಎಷ್ಟು ಎಣ್ಣೆ ಉಳ್ದೈತೆ ನೋಡಿ. ಎಣ್ಣೆನ ಕೊಟ್ಬಿಟ್ರೆ ಯುಗಾದಿ ಹಬ್ಬದಲ್ಲಿ ಮೈಗೆಲ್ಲ ಎಣ್ಣೆ ಹಚ್ಕೊಬಿಡ್ತೀನಿ ನಾನು, ಅಷ್ಟು ಎಣ್ಣೆ ಐತೆ. ಚಿಕನ್ ಡ್ರೈ 250, ಚಿಕನ್ ಬಿರಿಯಾನಿ 250, ದೋಸೆ 50, ಟೋಟಲ್ 550 ರೂಪಾಯಿ. ನಾನು 10ಗೆ ಕೊಡ್ತಿರುವಂಥ ರೇಟಿಂಗು 5. ನೀನು ರಾಜು? 4. ಪ್ರೈಸ್ ಹೆವಿ, ಟೇಸ್ಟ್ ಅಷ್ಟಿಲ್ಲ. ಬಿರಿಯಾನಿ ಬಿಟ್ಟರೆ ಇನ್ನೇನು ಚೆನ್ನಾಗಿಲ್ಲ. ನನ್ನ ಕಡೆಯಿಂದ 4 ಅಷ್ಟು. ಮತ್ತೆ ಒಂದನ್ನೇನು ಅರ್ಥ ಮಾಡ್ಕೋಬೇಕು ಗೊತ್ತಾ, ಫುಡ್ ಬ್ಲಾಗರ್ಸ್ ಇಂದ ಫೇಮಸ್ ಆಗಿರೋ ಫುಡ್ ಅಲ್ಲ ಇದು, ಮತ್ತೆ ಹೋಟೆಲ್ ಅಲ್ಲ ಇದು ಆಲ್ರೆಡಿ ಫೇಮಸ್. ಎಲ್ಲರೂ ದೇವ್ರಿಗೆ ಕೈ ಮುಟ್ಕೊಳ್ಳಿ. ನಾನಿವಾಗ ದಿ ರಾಮೇಶ್ವರಂ ಕೆಫೆಗೆ ಬಂದಿದ್ದೀನಿ. ಇಲ್ಲಿ ದೋಸೆನ ತಿಂದ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ಹೇಳೋಣ. ದೋಸೆ ಮಾಡೋಕ್ಕೆ ಟ್ರೈನಿಂಗ್ ಕೊಡ್ಬೇಕಾರೆ 2000 ದೋಸೆಗೂ ಮೇಲೆ ಹಾಕ್ಸ್ತಾರಂತೆ ಕರೆಕ್ಟಾಗಿರೋ ದೋಸೆ ಹಾಕೋಕ್ಕೆ. ಆ ಥರ ಏನು ಸ್ಪೆಷಾಲಿಟಿ ಐತೆ ದೋಸೆಲಿ, ಬನ್ನಿ ಹೋಗೋಣ ದೋಸೆ ತಿನ್ನೋಣ, ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀನಿ. ಮಸಾಲೆ ದೋಸೆಗೆ 135 ರೂಪಾಯಿ, ಟ್ಯಾಕ್ಸ್ ಎಲ್ಲ ಸೇರಿ. ವಾಟ್ರ್ ಬಾಟ್ಲು ತೊಗೊಂಡಿರೋದಕ್ಕೆ 155 ರೂಪಾಯಿ ಆಗೈತೆ. 135 ರೂಪಾಯಿನ ದೋಸೆ ಹೆಂಗಿರುತ್ತೆ ಕೊಟ್ಬಿಟ್ಟು ತಿನ್ನೋಣ ಬನ್ನಿ ಗೈಸ್. ನೋಡಿ ದೋಸೆ ರೆಡಿ ಮಾಡ್ತಾವ್ರೆ ರಾಮೇಶ್ವರಂ ಕೆಫೆಲಿ. ಓಪನ್ ಕಿಚನ್ ಐತೆ, ನಾವು ಇಲ್ಲಿಂದನೇ ನೋಡ್ಬೋದು ದೋಸೆ ಹೆಂಗೆ ರೆಡಿ ಮಾಡ್ತಾರೆ ಅಂತ. ತುಪ್ಪ ಹಾಕ್ತಾವ್ರೆ, ನಂದಿನಿ ತುಪ್ಪ. ಇಷ್ಟು ಜನ ಕೆಲಸ ಮಾಡೋರು ಅವ್ರೆ ನೋಡಿ. ಹೋಟೆಲ್ ಆ್ಯಂಬಿಯನ್ಸ್ ಚೆನ್ನಾಗೈತೆ ಇಲ್ಲಿ, ಒಂಥರ ಬ್ಲ್ಯಾಕ್ ಥೀಮಲ್ಲಿ ಐತೆ ಗೈಸ್. ಹೊರಗಡೆ ನಮಗೆ 15-20 ರೂಪಾಯಿಗೆಲ್ಲ ದೋಸೆ ಸಿಕ್ಬಿಡುತ್ತೆ, ಆದರೆ ಇಲ್ಲಿ 135 ರೂಪಾಯಿ ಕೊಟ್ಟಿದ್ದೀವಿ. ಅಂಥ ಸ್ಪೆಷಾಲಿಟಿ ಏನೈತೆ ಈ ದೋಸೆಲಿ. ದೋಸೆ ಆಲೂಗಡ್ಡೆ ಹಚ್ಕೊಂಡಿದ್ದೀನಿ, ಚಟ್ನಿ 2 ಥರ ಐತೆ, ಒಂದು ಗ್ರೀನ್ ಕಲರ್ ಚಟ್ನಿ, ಒಂದು ಆರೆಂಜ್ ಕಲರ್ ಚಟ್ನಿ. ಒಳ್ಳೆ ತುಪ್ಪ ಟೇಸ್ಟ್ ಸಿಗ್ತೈತೆ, ಟೇಸ್ಟ್ ಚೆನ್ನಾಗೈತೆ. ತುಪ್ಪ ಮೀಡಿಯಮ್ ಆಗಿ ಹಾಕೋರೆ. ನನಗೇನು ಜಾಸ್ತಿ ಆಯಿತು ಅಂತಂದರೆ ಇದೇನೋ ಗೊತ್ತಿಲ್ಲ ನನಗೆ, ಯಾವುದೋ ಪುಡಿನೋ ಏನೋ ಜಾಸ್ತಿ ಹಾಕ್ಬಿಟ್ಟವ್ರೆ. ಅದು ಬಿಟ್ರೆ ಚೆನ್ನಾಗೈತೆ ಟೇಸ್ಟು. ಬಟ್ ಆದರೆ 135 ರೂಪಾಯಿ ಜಾಸ್ತಿ ಆಯಿತು. ಟೇಸ್ಟ್ ಚೆನ್ನಾಗೈತೆ, ಬಟ್ ಪ್ರೈಸ್ ಜಾಸ್ತಿ ಆಯಿತು. ಸೀರಿಯಸ್ ಆಗಿ ಚೆನ್ನಾಗೈತೆ, ನನಗೆ ಇಷ್ಟ ಆಯಿತು. ಪ್ರೈಸು ಏನೋ ಪ್ರೈಸಾ 80 ರೂಪೀಸ್. 80 ರೂಪೀಸ್ ಓಕೆ, ವರ್ತ್ ಇಟ್ಟು. 135 ಜಾಸ್ತಿ ಇದೆ, ಯಾಕಂದರೆ ಮಿಡಲ್ ಕ್ಲಾಸ್ ಅವ್ರಿಗೆ ಸ್ವಲ್ಪ ಕಷ್ಟ. ಪಾಸ್ ಆಗೈತೆ ಪಾಸ್ ಗೈಸ್. ಇದು 10ಗೆ ನಾನು ಕೊಡ್ತಿರೋ ರೇಟಿಂಗ್ 7.5. ರಾಜು ನೀನು? 7. 7.
ಅದೊಂಚೂರು ಪುಡಿ ಜಾಸ್ತಿ ಹಾಕ್ಬಿಟ್ಟಿದ್ರು. ನಾನಿವಾಗ ಫೇಮಸ್ ಹೋಟೆಲ್ ಆಗಿರುವಂತ ಬೆಳ್ಳುಳ್ಳಿ ಕಬಾಬ್ ಹೋಟೆಲ್ ಒನ್ ಮೋರ್ ಅನ್ಬೇಕು. ಆ ಥರ ಟೇಸ್ಟ್ ಆಯ್ತಾ ಇಲ್ವಾ ನೋಡೋಣ ಅಂದ್ಬಿಟ್ಟು ಚಂದ್ರು ಅಣ್ಣ ಅವ್ರ ಹೋಟೆಲ್ಗೆ ಬಂದಿದ್ದೀನಿ. ಬನ್ನಿ ಇವಾಗ ಹೋಗ್ಬಿಟ್ಟು ಬೆಳ್ಳುಳ್ಳಿ ಕಬಾಬ್ ತಿನ್ನೋಣ. ಗೈಸ್ ನಮಗೆ ರಾಹುಲನೇ ಕಾಣಿಸ್ತಿಲ್ಲ, ಎಲ್ಲವನೇ ರಾಹುಲ ಅಂತ. ಬೆಳ್ಳುಳ್ಳಿ ಕಬಾಬ್ ಬಂದೈತೆ ನೋಡಿ. ಬೆಳ್ಳುಳ್ಳಿ ಕಬಾಬ್ ನೋಡಿ ಹೆಂಗೈತೆ ಅಂತ. ಮಧ್ಯೆ ಎರಡು ಮೂರು ಬೆಳ್ಳುಳ್ಳಿ ಐತೆ. ಈ ಕಬಾಬ್ ತುಂಬಾನೇ ಫೇಮಸ್ ಆಗ್ಬಿಟ್ಟಿತ್ತು ಒಂದು ಕಾಲದಲ್ಲಿ. ಸೊ ಇವಾಗ ಈ ಕಬಾಬ್ನ ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಗೈಸ್ ಏನೋ ಒಂಥರ ಡಿಫ್ರೆಂಟ್ ಆಗೈತೆ. ಬೆಳ್ಳುಳ್ಳಿ ಏನು ಸಿಗ್ತಿಲ್ಲ, ಬಟ್ ಕಬಾಬ್ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗೈತೆ. ಸಖತ್ತಾಗೈತೆ ಅಂತ ಹೇಳ್ತಿಲ್ಲ, ಚೆನ್ನಾಗೈತೆ. ಗೈಸ್ ಹೋಟ್ಲಲ್ಲಿ ಮಾತ್ರ ಕಸ್ಟಮರ್ಸ್ಗಳು ವೀಕ್ ಡೇ ಇದೆ, ಆದ್ರೂ ಎಲ್ಲಿ ಜನ ಅವರೇ ನೋಡಿ. ಬೆಳ್ಳುಳ್ಳಿ ಕಬಾಬ್ನ ಪ್ರೈಸ್ ಎಷ್ಟು ಹೇಳಿ? 220 ರೂಪಾಯಿ ಒಂದು ಪ್ಲೇಟು. ಜಾಸ್ತಿ ಚೆನ್ನಾಗಿ ಮಾತಾಡ್ತಿಲ್ಲ. ಫಸ್ಟ್ ಆಫ್ ಆಲ್ ಕ್ಲೀನಾಗಿ ಮಾತಾಡಿಸ್ತಿಲ್ಲ, ಮತ್ತೆ ರೆಸ್ಪಾನ್ಸ್ ಮಾಡಲಿಲ್ಲ, ಕ್ಲೀನಾಗಿ ಮಾತಾಡಿಸ್ಲಿಲ್ಲ. ಟೇಸ್ಟ್ ಚೆನ್ನಾಗಿತ್ತು, ಒಪ್ಕೋತೀನಿ. ಟೇಸ್ಟು ಏನೋ ಡಿಫ್ರೆಂಟ್ ಆಗಿತ್ತು. ಬಟ್ ಆದ್ರೆ ಪ್ರೈಸು ಜಾಸ್ತಿ, ಮತ್ತೆ ಮಾತಾಡ್ಸೋದು, ಕಸ್ಟಮರ್ಸ್ನ ನೋಡ್ಕೊಳ್ಳೋದು, ರೆಸ್ಪಾನ್ಸ್ ಮಾಡೋದು ನನಗೇನು ಇಷ್ಟ ಆಗಲಿಲ್ಲ. ನಾನು ಎಲ್ಲ ಸೇರಿ 4 ಕೊಡ್ತೀನಿ. ಗೈಸ್ ನಾನಿವಾಗ ಹೊಟ್ಟೆಪಾಡು ಚಾಟ್ಸ್ ಹತ್ರ ಬಂದಿದ್ದೀನಿ. ದರ್ಶನ್ ಸರ್ ಒಂದು ಇಂಟರ್ವ್ಯೂ ಅಲ್ಲಿ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಇಂದ ಯಾವ್ದಪ್ಪಿ ಅದು? ಇದು ಪಾನಿಪುರಿ ಹೊಟ್ಟೆಪಾಡು ಚಾಟ್ಸ್ ಇಸ್ ಅನ್ ಹ್ಯಾಂಡಿಕ್ಯಾಪ್. ಹೊಟ್ಟೆಪಾಡು ಚಾಟ್ಸು ಫುಲ್ಲು ಫೇಮಸ್ ಆಗ್ಬಿಟ್ಟು ಅವ್ರ ಅಭಿಮಾನಿಗಳು ಎಲ್ಲೆಲ್ಲಿಂದನೋ ಬಂದೆಲ್ಲ ತಿಂತಿದ್ರು. ಇಲ್ಲಿ ಬುಟ್ಟಿ ಚಾಟ್ಸ್ ತುಂಬಾನೇ ಫೇಮಸ್ಸು. ನಾನು ತಿಂದಿದ್ದೀನಿ ಸುಮಾರು ಸಲ. ಸೊ ಇವಾಗ ಹೋಗ್ಬಿಟ್ಟು ಬುಟ್ಟಿ ಚಾಟ್ಸ್ ತಿನ್ನೋಣ ಬನ್ನಿ. ನೋಡಿ ಅಣ್ಣ ಹ್ಯಾಂಡಿಕ್ಯಾಪ್ಟು, ಬಟ್ ಆದ್ರೂ ಕಷ್ಟಪಟ್ಟು ದುಡಿಬೇಕು ಅಂತ ಇವರಿಂದ ನೋಡಿ ಕಲಿಬೇಕು. ಅದನ್ನೇ ದರ್ಶನ್ ಸರ್ ಹೇಳಿದ್ದು ಇಂಟರ್ವ್ಯೂ ಅಲ್ಲಿ. ಅದಕ್ಕೋಸ್ಕರನೇ ಇಷ್ಟು ಫೇಮಸ್ ಆಗಿದೆ ಈ ಜಾಗ. ಸ್ವಲ್ಪ ಕಾಲು ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ಬಟ್ ಆದರೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಒಳ್ಳೆ ಚಾಟ್ಸ್ ಮಾಡ್ಕೊಡ್ತಾರೆ. ದರ್ಶನ್ ಸರ್ ಏನಾರು ಬರ್ತೀನಿ ಅಂತ ಹೇಳಿದ್ರು ಅವಾಗ. ಇವಾಗ ಹೇಳಿದ್ರು ಬರ್ತೀನಿ ಅಂತ, ಬಟ್ ಅವ್ರಿಗೂ ಟೈಮ್ ಆದ ಮೂಮೆಂಟ್ ಅಲ್ಲಿ ಕಾಟೇರ ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ರು. ಅದಾದ್ಮೇಲೆ ಏನೋ ಪ್ರಾಬ್ಲಮ್ಗಳದು. ಇವಾಗ ಏನೇನು ಬಂದಿಲ್ಲ ಸರ್, ಇನ್ಫಾರ್ಮೇಶನ್ ಬಂದಿಲ್ಲ, ಬಟ್ ಬರ್ತಾರೆ ಯಾವಾಗಾರು. 100% ಬರ್ತಾರೆ ಸರ್, ಅದೊಂದು ನಂಬಿಕೆ. ಇದೇ ಅಲ್ವಾ ಫೇಮಸ್ ನಿಮ್ಮೂರಲ್ಲಿ? ಹೌದಣ್ಣ, ಬುಟ್ಟಿ ಚಾಟ್ಸ್. ಏನ್ ಸರ್ಪ್ರೈಸ್ ಬಂದಿದ್ರೆ ಏನು ಹೇಳಿಲ್ಲ ನಮ್ಗೆ. ಏನಿಲ್ಲ ಅಣ್ಣ, ಹಂಗೆ ಸರ್ಪ್ರೈಸ್ ಆಗಿ ಹೊಟ್ಟೈತೀವಿ, ಯಾರಿಗೂ ಏನು ಹೇಳಲ್ಲ. ಸುಂಟ್ರಗಾಳಿ ತರ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತೀವಿ. ನನ್ಗೆ ಅಂದ್ರೆ ಫಸ್ಟ್ ಬಂದು ಹೇಳ್ತಿದ್ರು ಸರ್ ಈ ತರ ನಾವು ಚಾನಲ್ ನೋಡಿಲ್ಲ, ನಾನು ನಿಮ್ಮನ್ನ ಸಡನ್ಲಿ ಬಂದ್ರೆ ವಿಸಿಟ್ ಮಾಡಿದ್ದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬುಟ್ಟಿ ಚಾಟ್ಸ್ ಬಂದೈತೆ, ಬುಟ್ಟಿ ಚಾಟ್ಸ್ ತಿನ್ನೋಣ. ನಿಮಗೆ ಆನೆಸ್ಟ್ ರಿವ್ಯೂ ಹೇಳ್ತೀನಿ ಟೇಸ್ಟ್ ತಿನ್ಬಿಟ್ಟು. ದಹಿಪುರಿ ಇರುತ್ತಲ್ಲ ಆ ಥರ ಟೇಸ್ಟ್ ಸಿಮಿಲರು, ಬಟ್ ಇದು ಈ ಬುಟ್ಟಿ ಮಾಡಿಸೋರು ನೋಡಿ ಇವರು ಪೂರಿ ಥರ, ಇದರಿಂದ ಟೇಸ್ಟು ಡಿಫ್ರೆಂಟಾಗಿ ಸಿಗುತ್ತೆ ನಮಗೆ. ನಾವು ಯಾವ್ಯಾವ ಥರ ಐಟಮ್ಸ್ ತಿಂದಿದ್ದೀವಿ ಅಂದರೆ ಇವತ್ತು ನಮ್ಮ ಥರ ಬಗಾಸಲ್ಲಿ ಯಾರು ಇಲ್ಲ. ಮನಸ್ಸಿನಿಲ್ಲ ನೀನು. ಗೈಸ್ ನಾನು ಅಷ್ಟೊತ್ತಿಂದ ತಿಂದಿರೋ ಐಟಮ್ಸ್ಗಳಲ್ಲಿ ಇದೆ ಸಕರಾಗೈತೆ ಅಂತ ಅನ್ಸಿದ್ದು ಅನ್ನೋದು. ಹೌದು, ನಾವು ಅಷ್ಟೆಲ್ಲ ಫೇಮಸ್ ಫುಡ್ಗಳು ತಿಂದ್ರು ಈ ಬುಟ್ಟಿ ಚಾಟ್ಸ್ ಕೊಟ್ಟಿದ್ದ ಟೇಸ್ಟು ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಯಾವುದು ಕೊಡಲಿಲ್ಲ. ಆನೆಸ್ಟ್ ರಿವ್ಯೂ ಹೇಳಿ ಸರ್, ಯಾಕಂದ್ರೆ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್. ನಿಮ್ದು ಏನು ಫೀಡ್ಬ್ಯಾಕ್ ಇದೆ ಅದು ಹೇಳಿ, ನಾವು ಏನಾದ್ರು ತಿದ್ಕೊಳ್ಳಿದ್ರು. ಇವತ್ತು ಫುಲ್ ಆಗ ಆನೆಸ್ಟ್ ರಿವ್ಯೂನೇ ಮಾಡ್ತಿದ್ದೀವಿ. ಹೌದ್ರಾ? ಸೊ ನಿಮ್ಗೆ ನಂಗೆ ಸಖತ್ ಇಷ್ಟ ಆಯಿತು, ಆನೆಸ್ಟ್ ಆಗಿ ಹೇಳ್ತಿರೋದು ಸಖತ್ ಇಷ್ಟ ಆಯ್ತು ಅಣ್ಣ.